ಹುಟ್ಟಡಗಿಸಿದ್ದ ಹೀರೋ ಅಮರ್‌ಪ್ರೀತ್ ಸಿಂಗ್. ಯಾಕೆ ಅಂದ್ರೆ ನೂರ್ ಖಾನ್ ಏರ್ಬೇಸ್ ಏನಿದೆ ಪಾಕಿಸ್ತಾನದ್ದು ಅದನ್ನ ಧ್ವಂಸ ಮಾಡಿದ್ದು ಬೇರೆ ಯಾರು ಅಲ್ಲ, ಅಮರ್‌ಪ್ರೀತ್ ಸಿಂಗ್ ಅವರು. ನೂರ್ ಖಾನ್ ಏರ್ಬೇಸ್ ಪುಡಿಗಟ್ಟಿದಂತಹ ಏರ್ ಚೀಫ್ ಮಾರ್ಷಲ್ ಇವರು ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಮೇಲೆ ದಾಳಿಯನ್ನ ಇಟ್ಟರು. ಕೇವಲ ದಾಳಿಯಾಗಿರಲಿಲ್ಲ, ಅದು ಇಡೀ ಧ್ವಂಸವನ್ನೇ ಮಾಡಿಬಿಟ್ರು ನೂರ್ ಖಾನ್ ಏರ್ಬೇಸ್ನ. ದಾಳಿಯ ನೇತೃತ್ವ ವಹಿಸಿದಂತಹ ಅಮರ್‌ಪ್ರೀತ್ ಸಿಂಗ್ ಅವರ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಡಿ ಹೋಗಲಿದ್ದಾರೆ. ಅವರ ಜೊತೆಗಿನ ಒಂದು ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಒಬ್ಬೊಬ್ಬ ಸೈನಿಕನು ಕೂಡ ಹೇಗೆ ಬೆಂಕಿಯ ಚೆಂಡನ್ನು ಉಗುಳಬಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಲಾಗಿದೆ. ನೂರ್ ಖಾನ್ ಏರ್ಬೇಸ್ ಏನಿದೆ ಅದು ಪಾಕಿಸ್ತಾನಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಏರ್ಬೇಸ್. ಅದನ್ನೇ ಧ್ವಂಸ ಮಾಡೋ ಮೂಲಕವಾಗಿ ಪಾಕಿಸ್ತಾನ ಚೇತರಿಕೆ ಕಾಣಲಾರ್ದಂತಹ ಏಟನ್ನು ಕೊಡ್ತು. ಇದರ ಬೆನ್ನಲ್ಲೇ ಮಂಡಿಯೂರಿ ಕದನ ವಿರಾಮಕ್ಕೆ ಗೋಗರೆದಿತ್ತು. ಅದಾದ ನಂತರವೇ ಹಾಗಾಗಿ ನೂರ್ ಖಾನ್ ಏರ್ಬೇಸ್ ಬಹಳ ಇಂಪಾರ್ಟೆಂಟ್. ಅಮರ್‌ಪ್ರೀತ್ ಸಿಂಗ್ ಇದರ ನೇತೃತ್ವವನ್ನು ವಹಿಸಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಅಮರ್‌ಪ್ರೀತ್ ಸಿಂಗ್ ಅವರ ನೇತೃತ್ವದಲ್ಲಿ ನೂರ್ ಖಾನ್ ಏರ್ಬೇಸ್ ಅನ್ನ ಧ್ವಂಸಗೊಳಿಸಲಾಯಿತು ಅನ್ನುವಂತಹ ಒಂದು ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ನೂರ್ ಖಾನ್ ಏರ್ಬೇಸ್ ಪಾಕಿಸ್ತಾನಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ನಂತರ ಇಡೀ ಕದನದ ವಿಷಯವಾಗಿ ಏನೆಲ್ಲ ನಡೀತಾ ಇತ್ತು ಉದ್ವಿಗ್ನತೆ, ಅದಕ್ಕೆ ಒಂದು ತಿರುವನ್ನ ಕೊಟ್ಟಿದ್ದು ಕೂಡ ಈ ನೂರ್ ಖಾನ್ ಏರ್ಬೇಸ್ ಅಂತ ಹೇಳ್ಬೋದಲ್ವಾ ಪವಿತ್ರ? ಹೌದು, ಪ್ರಮುಖವಾಗಿರುವಂತಹ ಏರ್ಬೇಸ್ ಅದು. ಯಾಕಂದ್ರೆ ರಾವಲ್ಪಿಂಡಿಯಲ್ಲಿರುವಂತಹ ಏರ್ಬೇಸ್ ಅದು ಪ್ರಮುಖವಾಗಿ ಅದು ಪಾಕಿಸ್ತಾನದ ನರನಾಡಿ ಹೃದಯ ಭಾಗ ಅಂತಾನೆ ಕರೆಸ್ಕೊಂಡಿರುವಂತಹ ಏರ್ಬೇಸ್. ಅದೇ ನೂರ್ ಖಾನ್ ಏರ್ಬೇಸ್ ಅನ್ನ ಕಂಪ್ಲೀಟ್ ಆಗಿ ಧ್ವಂಸಗೊಳಿಸಿತ್ತು ಭಾರತ. ಈ ಭಾರತದ ಈ ವಾಯುಪಡೆಯ ಶಕ್ತಿಯ ಹಿಂದೆ ಇರುವಂತವರು ಸಾಮಾನ್ಯವಾಗಿ ಏನಾಗುತ್ತೆ, ಈ ಆಪರೇಷನ್ ಗಳಲ್ಲಿ ಭಾಗಿಯಾಗಿದ್ದ ಹೆಸರುಗಳನ್ನ, ಮಾರ್ಷಲ್ಸ್ ಗಳಾಗ್ಲಿ ಅಥವಾ ಸೈನಿಕರಾಗ್ಲಿ ಅಥವಾ ಪ್ರಮುಖ ಲೀಡರ್ಸ್ ಗಳೇನಿದ್ದಾರೆ ಅದರ ಹೆಸರನ್ನ ಸಾಮಾನ್ಯವಾಗಿ ಬಹಿರಂಗಗೊಳಿಸೋದಿಲ್ಲ. ಆದ್ರೆ ನೂರ್ ಖಾನ್ ಏರ್ ಬೇಸ್ ಅನ್ನ ಧ್ವಂಸಗೊಳಿಸಿ ಪಾಕಿಸ್ತಾನದ ಚಳಿ ಬಿಡಿಸಿದ್ದು ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ. ಇಡೀ ಭಾರತೀಯರು ಸೇರಿದಂತೆ ಎಲ್ಲರೂ ಕೂಡ ಅದ್ರ ಯಾರಿರ್ಬೋದು ಇದರ ಹಿಂದೆ ಅನ್ನುವಂಥದ್ದು. ಅದೀಗ ಅವರ ಫೋಟೋ ಸಮೇತ, ಆ ಏರ್ ಮಾರ್ಷಲ್ ಅವರ ಹೆಸರು ಸಮೇತ ರಿವೀಲ್ ಆಗಿದೆ. ಹೀಗಾಗಿ ದೇಶ ಕೂಡ, ಇಡೀ ದೇಶ ಅವರನ್ನ ಸಂಭ್ರಮಿಸ್ತಾ ಇದೆ, ಇಡೀ ದೇಶ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ನೂರ್ ಖಾನ್ ಏರ್ ಬೇಸ್ ಧ್ವಂಸಗೊಳಿಸುವಂತಹ ಸಂದರ್ಭದಲ್ಲಿ ಸ್ವತಃ ಅಲ್ಲಿನ ಸೇನಾ ಮುಖ್ಯಸ್ಥನೇ ನಡುಗು ಹೋಗಿದ್ದ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಇಸ್ಲಾಮಾಬಾದ್ ಇಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಸೇನಾ ಮುಖ್ಯಸ್ಥ. ಆ ಆಸುಪಾಸಿನಲ್ಲೇ ಆತ ಯಾವಾಗ ನೂರ್ ಖಾನ್ ಏರ್ ಬೇಸ್ ಅನ್ನ ಪುಡಿಗಟ್ಟುವಂತಹ ಸುದ್ದಿ ಗೊತ್ತಾಯಿತೋ ತತ್ಕ್ಷಣಕ್ಕೆ ಆತ ಬಂಕರ್ ನಲ್ಲಿ ಅವತ್ ಕುಳಿತುಕೊಂಡಿದ್ದ ಅನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬಂದಿದ್ವು. ಆತ ಅದಾದ ಬಳಿಕ ಯಾವಾಗ ಧ್ವಂಸ ಎಲ್ಲವೂ ಕೂಡ ಭಾರತದ ಕಾರ್ಯಾಚರಣೆ ಮುಗಿದ ಬಳಿಕ ಬಂಕರ್ ನಿಂದ ಹೊರ ಬಂದಿದ್ದ, ಸುಮಾರು 3 ಗಂಟೆಗಳ ಕಾಲ ಅಡಗಿ ಕುಳಿತಿದ್ದ ಅನ್ನುವಂತಹ ಮಾಹಿತಿ ಬಂದಿತ್ತು. ಅದರ ಜೊತೆಗೆ ಇವತ್ತು ಕೂಡ ಫೋಟೋ ಕೂಡ ರಿಲೀಸ್ ಆಗಿದೆ, ಸ್ಯಾಟಲೈಟ್ ಇಮೇಜ್. ಯಾವ ರೀತಿ ನೂರ್ ಖಾನ್ ಏರ್ ಬೇಸ್ ಕಂಪ್ಲೀಟ್ ಆಗಿ ಭಾರತದ ವಾಯುಪಡೆ ಧ್ವಂಸಗೊಳಿಸಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ಫೋಟೋ ರಿಲೀಸ್ ಆಗಿದೆ. ಲಾಜಿಸ್ಟಿಕಲ್ ಇರುತ್ತೆ ಅಲ್ಲಿ, ಜೊತೆಗೆ VVIP ವಿಮಾನಗಳು ಮೂವ್ಮೆಂಟ್ ಆಗುವಂತಹ ಜಾಗ, ಕಂಪ್ಲೀಟ್ ಆಗಿ ನರ್ವ್ ಸೆಂಟರ್ ಅದು ಪಾಕಿಸ್ತಾನಕ್ಕೆ ಆ ನೂರ್ ಖಾನ್ ಏರ್ ಬೇಸ್ ಅನ್ನುವಂಥದ್ದು. ಪ್ರಮುಖ ವಾಯು ನೆಲೆಗಳು ಧ್ವಂಸಗೊಂಡಾಗ ಆ ದೇಶ ಕಂಪ್ಲೀಟ್ ಆಗಿ ನೆಲ ಕಚ್ಚುತ್ತೆ. ಆ ಕೆಲಸವನ್ನ ಪಾಕಿಸ್ತಾನಕ್ಕೆ ಭಾರತ ಮಾಡಿದೆ. ಇದರ ಹಿಂದಿರುವಂತಹ ಏರ್ ಮಾರ್ಷಲ್ ಅಮರ್ ಅವರು. ಹಾಗಾಗಿ ಇಡೀ ಭಾರತ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ದಿವ್ಯಾ, ರೈಟ್ ಪವಿತ್ರ, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಅಮರ್‌ಪ್ರೀತ್ ಸಿಂಗ್ ಏರ್ ಚೀಫ್ ಮಾರ್ಷಲ್, ನೂರ್ ಖಾನ್ ಏರ್ ಬೇಸ್ ಅನ್ನ ಧ್ವಂಸಗೊಳಿಸಿದಂತಹ ಸೇನಾನಿ, ಅವರ ಒಂದು ಭಾವಚಿತ್ರವನ್ನ ಈಗ ಪ್ರಕಟ ಮಾಡೋ ಮೂಲಕವಾಗಿ ಇವರೇ ನಮ್ಮ ಭಾರತದ ಹೆಮ್ಮೆ ಅಂತ ಭಾರತ ಸರ್ಕಾರ ಕೊಂಡಾಡ್ತಿದೆ. ಕಾರಣ ಇಷ್ಟೇ, ನೂರ್ ಖಾನ್ ಏರ್ ಬೇಸ್ ಪಾಕಿಸ್ತಾನಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದ್ದಂತಹ ಒಂದು ಜಾಗ. ಅಲ್ಲಿ ಬಹಳಷ್ಟು ಯುದ್ಧ ವಿಮಾನಗಳನ್ನ ಇರಿಸ್ಕೊಂಡಿದ್ರು ಮತ್ತು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು ರಾವಲ್ಪಿಂಡಿಯ ಈ ನೂರ್ ಖಾನ್ ಏರ್ ಬೇಸ್. ಅದನ್ನೇ ಧ್ವಂಸ ಮಾಡೋದಕ್ಕೆ ಯಾವಾಗ ಭಾರತ ಪ್ರಯತ್ನಿಸ್ತೋ, ಅದಾದ ನಂತರದಲ್ಲಿ ಧ್ವಂಸ ಮಾಡ್ತೋ, ಗಡಗಡ ನಡಗ ಹೋಯ್ತು ಪಾಕಿಸ್ತಾನ. ಕಾರಣ ಕದನ ವಿರಾಮಕ್ಕೆ ಮಂಡಿ ಉರ್ತು.